ಹಲೋ ಫ್ರೆಂಡ್ಸ್, ಸೂಪರ್ ಸ್ಟಡಿ ಆಗಿ ಜಿಕೆಗೆ ಸ್ವಾಗತ ಫ್ರೆಂಡ್ಸ್. ದಯವಿಟ್ಟು ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ಮುಂದಿನ ವೀಡಿಯೋಗಳ ನೋಟಿಫಿಕೇಷನ್ಗೆ ಬೆಲ್ ಐಕನನ್ನು ಕ್ಲಿಕ್ ಮಾಡಿಕೊಳ್ಳಿ ಫ್ರೆಂಡ್ಸ್. ಎಲ್ಲಿಯೂ ಸ್ಕಿಪ್ ಮಾಡದೆ ಕೊನೆವರೆಗೆ ನೋಡಿ. ಪ್ರಶ್ನೆ 1. ಯಾವ ವರ್ಷದಲ್ಲಿ ಪಕ್ಷಾಂತರ ವಿರೋಧಿ ಮಸೂದೆಯನ್ನು ಭಾರತೀಯ ಸಂಸತ್ತು ಅಂಗೀಕರಿಸಿತು? ಆಪ್ಷನ್ ನಂಬರ್ ಎ 1985, ಆಪ್ಷನ್ ನಂಬರ್ ಬಿ 1980, ಆಪ್ಷನ್ ನಂಬರ್ ಸಿ 1990, ಆಪ್ಷನ್ ನಂಬರ್ ಡಿ 1995. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ 1985 ಅಂತ ಹೇಳ್ಬೋದು ಫ್ರೆಂಡ್ಸ್. ಪಕ್ಷಾಂತರ ವಿರೋಧಿ ಮಸೂದೆಯನ್ನು ಭಾರತೀಯ ಸಂಸತ್ತು 1985ರಲ್ಲಿ ಅಂಗೀಕರಿಸಿತು ನೋಡಿ ಫ್ರೆಂಡ್ಸ್. ಪ್ರಶ್ನೆ 2. ಮಣ್ಣಿನಲ್ಲಿ ಬೆಳೆಯುವ ಆದರೆ ಅವುಗಳ ಲೈಂಗಿಕ ಸಂತಾನೋತ್ಪತ್ತಿಯ ನೀರಿನ ಮೇಲೆ ಅವಲಂಬಿತವಾಗಿರುವ ಸಸ್ಯಗಳು ಯಾವುವು? ಆಪ್ಷನ್ ನಂಬರ್ ಎ ಪಿಯೋಪೈಸಿ, ಆಪ್ಷನ್ ನಂಬರ್ ಬಿ ಕ್ಲೋರೋಪೈಸಿ, ಆಪ್ಷನ್ ನಂಬರ್ ಸಿ ಬ್ರಯೋಫೈಟ್, ಆಪ್ಷನ್ ನಂಬರ್ ಡಿ ರೋಡೋಪೈಸಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಬ್ರಯೋಫೈಟ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 3. ಮ್ಯಾನ್ಮಾರ್ನಲ್ಲಿ ಮಾಡಲಾಗುವ ಪಲ್ಲಟನ ಕೃಷಿಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ತಾಮರೈ, ಆಪ್ಷನ್ ನಂಬರ್ ಬಿ ತುಂಗ್ಯಾ, ಆಪ್ಷನ್ ನಂಬರ್ ಸಿ ಕ್ಯಾಂಗಿನ್, ಆಪ್ಷನ್ ನಂಬರ್ ಡಿ ರೇ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ತುಂಗ್ಯಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 4. ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ಯಾವ ಹೆಸರಿನಿಂದ ಕರೆಯಲಾಗುತ್ತದೆ? ಆಪ್ಷನ್ ನಂಬರ್ ಎ ಸೆನೆಟ್, ಆಪ್ಷನ್ ನಂಬರ್ ಬಿ ರಾಜ್ಯಸಭೆ, ಆಪ್ಷನ್ ನಂಬರ್ ಸಿ ಹೌಸ್ ಆಫ್ ಲಾರ್ಡ್ಸ್, ಆಪ್ಷನ್ ನಂಬರ್ ಡಿ ವಿಧಾನಸಭೆ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ರಾಜ್ಯಸಭೆ ಅಂತ ಹೇಳ್ಬೋದು ಫ್ರೆಂಡ್ಸ್. ಭಾರತೀಯ ಸಂಸತ್ತಿನ ಮೇಲ್ಮನೆಯನ್ನು ರಾಜ್ಯಸಭೆ ಎಂದು ಕರೆಯಲಾಗುತ್ತದೆ ಫ್ರೆಂಡ್ಸ್. ಪ್ರಶ್ನೆ 5. ಕೆಳಗಿನವರುಗಳಲ್ಲಿ ಯಾರು ಮೊದಲ ಬಾರಿಗೆ ಬೌದ್ಧ ಸನ್ಯಾಸಿಗಳಿಗೆ ಆಡಳಿತ ಮತ್ತು ಆರ್ಥಿಕ ಸ್ವಾತಂತ್ರ್ಯವನ್ನು ಒದಗಿಸಿದರು? ಆಪ್ಷನ್ ನಂಬರ್ ಎ ಗೌತಮಿಪುತ್ರ ಶಾತಕರ್ಣಿ, ಆಪ್ಷನ್ ನಂಬರ್ ಬಿ ಮೌರ್ಯ ಚಕ್ರವರ್ತಿ ಅಶೋಕ, ಆಪ್ಷನ್ ನಂಬರ್ ಸಿ ಬೃಹದ್ರಥ, ಆಪ್ಷನ್ ನಂಬರ್ ಡಿ ಯಜ್ಞ ಶಾತಕರ್ಣಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಮೌರ್ಯ ಚಕ್ರವರ್ತಿ ಅಶೋಕ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 6. ಭಾರತೀಯ ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರು ಯಾರಾಗಿದ್ದರು? ಆಪ್ಷನ್ ನಂಬರ್ ಎ ಡಾಕ್ಟರ್ ರಾಜೇಂದ್ರ ಪ್ರಸಾದ್, ಆಪ್ಷನ್ ನಂಬರ್ ಬಿ ಜವಾಹರ್ಲಾಲ್ ನೆಹರು, ಆಪ್ಷನ್ ನಂಬರ್ ಸಿ ಡಾಕ್ಟರ್ ಭೀಮರಾವ್ ಅಂಬೇಡ್ಕರ್, ಆಪ್ಷನ್ ನಂಬರ್ ಡಿ ಸಚ್ಚಿದಾನಂದ ಸಿನ್ಹಾ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸಚ್ಚಿದಾನಂದ ಸಿನ್ಹಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಸಂವಿಧಾನ ಸಭೆಯ ತಾತ್ಕಾಲಿಕ ಅಧ್ಯಕ್ಷರಾಗಿದ್ದರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 7. ರೇಣುಕಾ ಸರೋವರವು ಯಾವ ರಾಜ್ಯದಲ್ಲಿದೆ? ಆಪ್ಷನ್ ನಂಬರ್ ಎ ಅರುಣಾಚಲ್ ಪ್ರದೇಶ್, ಆಪ್ಷನ್ ನಂಬರ್ ಬಿ ಉತ್ತರ ಪ್ರದೇಶ್, ಆಪ್ಷನ್ ನಂಬರ್ ಸಿ ಹಿಮಾಚಲ್ ಪ್ರದೇಶ್, ಆಪ್ಷನ್ ನಂಬರ್ ಡಿ ಮಧ್ಯಪ್ರದೇಶ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಹಿಮಾಚಲ್ ಪ್ರದೇಶ್ ಅಂತ ಹೇಳ್ಬೋದು ಫ್ರೆಂಡ್ಸ್. ರೇಣುಕಾ ಸರೋವರ ಬಂದ್ಬಿಟ್ಟು ಇದು ಹಿಮಾಚಲದಲ್ಲಿ ಕಂಡುಬರುತ್ತದೆ ಫ್ರೆಂಡ್ಸ್. ಪ್ರಶ್ನೆ 8. ಸಂಗಮ್ ಸಾಹಿತ್ಯದ ಪೋಷಕ ಯಾರು? ಆಪ್ಷನ್ ನಂಬರ್ ಎ ನಾಯಕರು, ಆಪ್ಷನ್ ನಂಬರ್ ಬಿ ಪಾಂಡ್ಯರು, ಆಪ್ಷನ್ ನಂಬರ್ ಸಿ ಚೆಂಡೇಲಾಗಳು, ಆಪ್ಷನ್ ನಂಬರ್ ಡಿ ಸೋಲಂಕೀಸ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಪಾಂಡ್ಯರು ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ಸಂಗಮ ಸಾಹಿತ್ಯದ ಪೋಷಕರು ಆಗಿರ್ತಾರೆ ಫ್ರೆಂಡ್ಸ್. ಪ್ರಶ್ನೆ 9. ನೀಲಿ ನೀತಿಯನ್ನು ಪರಿಚಯಿಸಿದವರು ಯಾರು? ಆಪ್ಷನ್ ನಂಬರ್ ಎ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ, ಆಪ್ಷನ್ ನಂಬರ್ ಬಿ ಅಲ್ಫಾನ್ಸೋ ಡಿ ಅಲ್ಬುಕರ್ಕ್, ಆಪ್ಷನ್ ನಂಬರ್ ಸಿ ಫ್ರಾನ್ಸಿಸ್ ಕ್ಯಾರನ್, ಆಪ್ಷನ್ ನಂಬರ್ ಡಿ ಫ್ರಾನ್ಸಿಸ್ ಮಾರ್ಟಿನ್.
ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಎ ಫ್ರಾನ್ಸಿಸ್ಕೋ ಡಿ ಅಲ್ಮೇಡಾ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ನೀಲಿ ನೀತಿಯನ್ನು ಪರಿಚಯಿಸಿದವರು ನೋಡಿ ಫ್ರೆಂಡ್ಸ್. ಪ್ರಶ್ನೆ 10. ಪೋರ್ಚುಗೀಸರು ಶ್ರೀಲಂಕಾವನ್ನು ಯಾವ ವರ್ಷದಲ್ಲಿ ಕಂಡುಹಿಡಿದರು? ಆಪ್ಷನ್ ನಂಬರ್ ಎ 1670, ಆಪ್ಷನ್ ನಂಬರ್ ಬಿ 1545, ಆಪ್ಷನ್ ನಂಬರ್ ಸಿ 1505, ಆಪ್ಷನ್ ನಂಬರ್ ಡಿ 1678. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ 1505 ಅಂತ ಹೇಳ್ಬೋದು ಫ್ರೆಂಡ್ಸ್. ಪೋರ್ಚುಗೀಸರು ಶ್ರೀಲಂಕಾವನ್ನು 1505ರಲ್ಲಿ ಕಂಡುಹಿಡಿತಾರೆ ಫ್ರೆಂಡ್ಸ್. ಪ್ರಶ್ನೆ 11. ಸಂಸತ್ತಿನ ಸಾರ್ವಜನಿಕ ಲೆಕ್ಕಪತ್ರ ಸಮಿತಿಯ ಅಧ್ಯಕ್ಷರನ್ನು ಯಾರು ನೇಮಿಸುತ್ತಾರೆ? ಆಪ್ಷನ್ ನಂಬರ್ ಎ ಭಾರತದ ರಾಷ್ಟ್ರಪತಿ, ಆಪ್ಷನ್ ನಂಬರ್ ಬಿ ಭಾರತದ ಪ್ರಧಾನಮಂತ್ರಿ, ಆಪ್ಷನ್ ನಂಬರ್ ಸಿ ಲೋಕಸಭೆಯ ಸ್ಪೀಕರ್, ಆಪ್ಷನ್ ನಂಬರ್ ಡಿ ರಾಜ್ಯಸಭೆಯ ಅಧ್ಯಕ್ಷರು. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಸಿ ಲೋಕಸಭೆ ಸ್ಪೀಕರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಸಾರ್ವಜನಿಕ ಲೆಕ್ಕ ಸಮಿತಿಯ ಅಧ್ಯಕ್ಷರು ಬಂದ್ಬಿಟ್ಟು ಇವ್ರನ್ನ ಯಾರು ನೇಮಿಸ್ತಾರೆ ಅಂದರೆ ಲೋಕಸಭೆ ಸ್ಪೀಕರ್ ನೇಮಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 12. ಕಂಪ್ಯೂಟರ್ಗಳಲ್ಲಿ ಯಾವ ಚಿಪ್ಪನ್ನುಗಳನ್ನು ಬಳಸಲಾಗುತ್ತದೆ? ಆಪ್ಷನ್ ನಂಬರ್ ಎ ಕಬ್ಬಿಣದ ಆಕ್ಸೈಡ್, ಆಪ್ಷನ್ ನಂಬರ್ ಬಿ ಕ್ರೋಮಿಯಂ, ಆಪ್ಷನ್ ನಂಬರ್ ಸಿ ಕಾರ್ಬನ್, ಆಪ್ಷನ್ ನಂಬರ್ ಡಿ ಸಿಲಿಕಾನ್. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಸಿಲಿಕಾನ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಂಪ್ಯೂಟರ್ ಚಿಪ್ಗಳಲ್ಲಿ ಸಿಲಿಕಾನನ್ನು ಉಪಯೋಗಿಸ್ತಾರೆ ಫ್ರೆಂಡ್ಸ್. ಪ್ರಶ್ನೆ 13. ಸಿಂಧು ಕಣಿವೆ ನಾಗರಿಕತೆಗೆ ಸಂಬಂಧಿಸಿದ ಯಾವ ಸ್ಥಳಗಳಿಂದ ಭತ್ತದ ಕೃಷಿ ಪುರಾವೆಗಳು ಕಂಡುಬಂದಿದೆ? ಆಪ್ಷನ್ ನಂಬರ್ ಎ ಮೊಹೆಂಜೊದಾರೋ ಮತ್ತು ಹರಪ್ಪ, ಆಪ್ಷನ್ ನಂಬರ್ ಬಿ ಲೂತಾಲ್ ಮತ್ತು ರಂಗಪುರ, ಆಪ್ಷನ್ ನಂಬರ್ ಸಿ ಕಲಿಬಂಗ ಮತ್ತು ರೋಜಡಿ, ಆಪ್ಷನ್ ನಂಬರ್ ಡಿ ಇವುಗಳಲ್ಲಿ ಯಾವುದೂ ಅಲ್ಲ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ಲೂತಾಲ್ ಮತ್ತು ರಂಗಪುರ ಅಂತ ಹೇಳ್ಬೋದು ಫ್ರೆಂಡ್ಸ್. ಪ್ರಶ್ನೆ 14. ಕೆಳಗಿನವರಲ್ಲಿ ಯಾರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರಲ್ಲ? ಆಪ್ಷನ್ ನಂಬರ್ ಎ ನೀತಿ ಆಯೋಗ, ಆಪ್ಷನ್ ನಂಬರ್ ಬಿ ರಾಜ್ಯಗಳ ಮುಖ್ಯಮಂತ್ರಿಗಳು, ಆಪ್ಷನ್ ನಂಬರ್ ಸಿ ಪ್ರಧಾನಮಂತ್ರಿಗಳು, ಆಪ್ಷನ್ ನಂಬರ್ ಡಿ ಭಾರತದ ರಾಷ್ಟ್ರಪತಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಡಿ ಭಾರತ ರಾಷ್ಟ್ರಪತಿ ಅಂತ ಹೇಳ್ಬೋದು ಫ್ರೆಂಡ್ಸ್. ಇವರು ರಾಷ್ಟ್ರೀಯ ಅಭಿವೃದ್ಧಿ ಮಂಡಳಿಯ ಸದಸ್ಯರು ಆಗಿರಲ್ಲ ಫ್ರೆಂಡ್ಸ್, ಇವರು ಭಾರತ ರಾಷ್ಟ್ರಪತಿ. ಪ್ರಶ್ನೆ 15. ಕಾಂಟಿನೆಂಟಲ್ ಡ್ರಿಫ್ಟ್ ಸಿದ್ಧಾಂತದ ಮೂಲ ಯಾರು? ಆಪ್ಷನ್ ನಂಬರ್ ಎ ಫ್ರಾಟ್, ಆಪ್ಷನ್ ನಂಬರ್ ಬಿ ವೆಗನರ್, ಆಪ್ಷನ್ ನಂಬರ್ ಸಿ ಹೋಮ್ಸ್, ಆಪ್ಷನ್ ನಂಬರ್ ಡಿ ಗ್ರೆಗೋರಿ. ಇದಕ್ಕೆ ಸರಿಯಾದ ಉತ್ತರ ಬಂದ್ಬಿಟ್ಟು ಆಪ್ಷನ್ ನಂಬರ್ ಬಿ ವೆಗ್ನರ್ ಅಂತ ಹೇಳ್ಬೋದು ಫ್ರೆಂಡ್ಸ್. ಕಾಂಟಿನೆಂಟ್ ಡ್ರಿಫ್ಟ್ ಸಿದ್ಧಾಂತದ ಮೂಲ ಬಂದ್ಬಿಟ್ಟು ವೆಗ್ನರ್ ನೋಡಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಗೈಸ್.